ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಲರ್ನ್ ವಿತ್ ಚೈತ್ರ. ಇವತ್ತಿನ ಸೆಷನ್ ನಾನು ರೈಲ್ವೆ ಇಲಾಖೆಯಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಅಲ್ಲಿ ಅರ್ಜಿ ಆಹ್ವಾನವನ್ನು ಕರೆದಿದ್ದಾರೆ. ಅಂದ್ರೆ ನೀವು ಅರ್ಜಿನ ಸಲ್ಲಿಸಬಹುದು. ಇದಕ್ಕೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು, ಅವ್ರಿಗೆ ವಯೋಮಿತಿ, ವಿದ್ಯಾರ್ಹತೆ, ಮತ್ತೆ ಅರ್ಜಿಯ ಶುಲ್ಕ, ಸಲ್ಲಿಸೋ ಕೊನೆಯ ದಿನಾಂಕ, ಯಾವ ಯಾವ ಹುದ್ದೆಗಳನ್ನ ಕರೆದಿದ್ದಾರೆ, ನೇಮಕಾತಿಯ ಅಧಿಕ ಸೂಚನೆ, ಇದ್ರ ಬಗ್ಗೆ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಇವತ್ತು ನೀಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಏನಕ್ಕಂತ ಹೇಳಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಡುವಂತ ಕೆಲವೊಂದು ಅಪ್ಲಿಕೇಶನ್ ಮತ್ತೆ ಅಧಿಕ ಸೂಚನೆಗಳು ತುಂಬಾ ಸೆನ್ಸಿಬಲ್ ಆಗಿರುತ್ತೆ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ಕೆಲವೊಮ್ಮೆ ನೀವು ಅರ್ಜಿ ಸಲ್ಲಿಸಕ್ಕೆ ಕೆಲವೊಂದು ಸೂಚನೆಗಳು ನಿಮ್ಗೆ ಗೊತ್ತಾಗದೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಇದೆ. ಸೊ ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಕಂಪ್ಲೀಟ್ ಮಾಹಿತಿ ಈಗ ನಿಮ್ ಮುಂದೆ ಇಡ್ತಾ ಇದ್ದೀನಿ. ರೈಲ್ವೆ ಇಲಾಖೆಯಲ್ಲಿ ಶಿಕ್ಷಕರ ನೇಮಕ ಆಗಿದೆ. ಅದ್ರ ಜೊತೆ ಬೇರೆ ಹುದ್ದೆಗಳು ಕೂಡ ನೇಮಕ ಆಗಿದೆ. ಬೇರೆ ಹುದ್ದೆಗಳು ಯಾವ್ದು ಕೂಡ ಅಂತಾನು ಹೇಳ್ತೀನಿ. ಶಿಕ್ಷಕರ ನೇಮಕ ಆಗಿರೋದು ಯಾವ್ದು ಅಂತ ನೋಡೋಣ. ಯಾವ ಯಾವ ಹುದ್ದೆಗಳು ಅಂತ ನೋಡೋಣ. ಪೋಸ್ಟ್ ಗ್ರಾಜುಯೇಟ್ ಟೀಚರ್ 197 ಇದೆ. ಟ್ರೈನ್ ಗ್ರಾಜುಯೇಟ್ ಟೀಚರ್ 338. Primary railway teacher 188, assistant teacher 2, music teacher 3, junior translator 130, the physical training inspector 18, librarian 10, laboratory assistant 7, the lab assistants 12. ಇವೆಲ್ಲ ಶಿಕ್ಷಕರಿಗೆ ಸಂಬಂಧಪಟ್ಟದ್ದು. ಅಂದ್ರೆ ಹೇಗೆ ಇದು ಅರ್ಜಿ ಆಹ್ವಾನ ಮಾಡ್ಬೇಕು ಅಂತ ನೆಕ್ಸ್ಟ್ ಎಲ್ಲ ಹೇಳ್ತೀನಿ. ಈಗ ಯಾರ್ಯಾರಿಗೆ ಯಾವ ಹುದ್ದೆ ಅಂತ ನೋಡೋಣ. ನೆಕ್ಸ್ಟ್ ಇತರ ಹುದ್ದೆಗಳು ಅಂದ್ರೆ ಇತರ ಹುದ್ದೆಗಳಿಗೂ ಕೂಡ ಆಹ್ವಾನ ಮಾಡಿದಾರ? ಹೌದು, ಇತರ ಹುದ್ದೆಗಳಿಗೂ ಕೂಡ ಆಹ್ವಾನ ಮಾಡಿದ್ದಾರೆ. ಇದು ಯಾವ್ದು ಅಲ್ಲ ಅಂತ ಹೇಳಿದ್ರೆ ಸೈಂಟಿಫಿಕ್ ಸೂಪರ್ವೈಸರ್, ಚೀಫ್ ಲಾ ಅಸಿಸ್ಟೆಂಟ್, ಪಬ್ಲಿಕ್ ಪ್ರಾಸಿಕ್ಯೂಟರ್, ಸೈಂಟಿಫಿಕ್ ಅಸಿಸ್ಟೆಂಟ್, ಸೀನಿಯರ್ ಪಬ್ಲಿಕ್ ಇನ್ಸ್ಪೆಕ್ಟರ್, ಸ್ಟಾಫ್ ಅಂಡ್ ವೆಲ್ಫೇರ್ ಆಫೀಸರ್, ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್, ಇವುಗಳಿಗೆಲ್ಲ ಇತರೆ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಎಷ್ಟು ಹುದ್ದೆಗಳು ಟೋಟಲ್ ಆಗಿ ಕರೆದಿರೋದು? 1036 ಹುದ್ದೆಗಳಿಗೆ ಆಹ್ವಾನ ಮಾಡಿದ್ದಾರೆ. 2 ಹಂತದ ಪರೀಕ್ಷೆ ಇರುತ್ತೆ. ಅಂದ್ರೆ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ 2 ಹಂತದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಇದಲ್ಲದೆ ಕೌಶಲ್ಯ ಪರೀಕ್ಷೆ, ದಾಖಲೆ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಇದ್ರ ಜೊತೆಗೆ ಇರಿಸಿದೆ. ಅರ್ಜಿ ಸಲ್ಲಿಕೆ ಹೇಗೆ ಅರ್ಜಿ ಸಲ್ಲಿಸೋದು? ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು. ಆನ್ಲೈನ್ ಮೂಲಕ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡಬೇಕು. ಸಂವಹನ ಉದ್ದೇಶಕ್ಕಾಗಿ ಸರಿಯಾದ ಇಮೇಲ್ ಐಡಿ ಮತ್ತು ಮೊಬೈಲ್ ಸಂಖ್ಯೆ, ಐಡಿ ಪುರಾವೆ, ವಯಸ್ಸು, ಶೈಕ್ಷಣಿಕ ಅರ್ಹತೆ, ಇತ್ತೀಚಿನ ಭಾವಚಿತ್ರ ಇತ್ಯಾದಿ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಪ್ರತಿಗಳನ್ನು ಅಪ್ಲೋಡ್ ಮಾಡಬೇಕು. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6/2/2025. ಇವತ್ತಿಂದನೇ ಅರ್ಜಿ ಸಲ್ಲಿಸಬಹುದು. ಇವತ್ತಿಂದನೇ ನೀವು ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ. ಇನ್ನು ಅರ್ಹತೆ, ವಿದ್ಯಾರ್ಹತೆ ಏನೇನು, ಯಾರ್ಯಾರಿಗಿರ್ಬೇಕು ಅಂತ ಹೇಳಿ ತಿಳಿಸ್ತೀನಿ. ಅಂದ್ರೆ ಸ್ನಾತಕೋತ್ತರ ಪದವಿ ಬಿಇಡಿ ಪೂರೈಸುವ ಅಭ್ಯರ್ಥಿಗಳು ಹುದ್ದೆಗೆ ಅರ್ಹರಾಗಿದ್ದಾರೆ. ಅದಲ್ಲದೆ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರ ಹುದ್ದೆಗೆ MSc and MCA, BSc, BE, BTech ಪದವಿ ಪಡೆದಿದ್ದರೆ ಸಾಕು. ಬಡ್ತಿ ಹಂತದಲ್ಲಿ ಮಾತ್ರ ಬಿಡಿ ಪರಿಗಣಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಇನ್ನುಳಿದ ಹುದ್ದೆಗಳಿಗೆ SSLC ಆಗಿದ್ರು ಸಾಕು. SSLC ವಿದ್ಯಾರ್ಥಿಗಳು, PUC ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ನೋಡ್ಕೊಳ್ಳಿ, ನೀವು ಕೂಡ ಸಲ್ಲಿಸಬಹುದು. ಅದೇ ತರನೇ ITI ಡಿಪ್ಲೊಮಾ ಪೂರ್ಣಗೊಳಿಸುವವರು ಕೂಡ ಪರಿಗಣಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಇದೇ ತರನೇ ಈ ಹಿಂದೆ ಅವರು ಕೂಡ ಒಂದು ಸೂಚನೆಯನ್ನ ಪರಿಗಣಿಸಿದ್ರು. ಪೂರ್ಣಗೊಳಿಸಿದವರನ್ನು ಈ ಹಿಂದೆ ಹೊರಡಿಸಿದ್ದ ಅಧಿಕ ಸೂಚನೆಯನ್ನು ಕೂಡ ತಿಳಿಸಲಾಗುತ್ತದೆ. ಇನ್ನು ವಯೋಮಿತಿ ಮತ್ತೆ ವೇತನ. ಬೆಂಗಳೂರು ಸೇರಿ ದೇಶದ ವಿವಿಧ ನೇಮಕಾತಿ ವಿಭಾಗಗಳಲ್ಲಿ ಶಿಕ್ಷಕರನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ. ಶಿಕ್ಷಕರು ಸೇರಿ ಇತರ 1300 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತದೆ. ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಜನವರಿ 7ರಿಂದ ಅಂದ್ರೆ ನಿನ್ನೆಯಿಂದನೇ ಅರ್ಜಿನ ಸಲ್ಲಿಸಬಹುದು. ಇವತ್ತು ಕೂಡ ಸಲ್ಲಿಸಬಹುದು. ಫೆಬ್ರವರಿ 6ರವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಮೂಲಕ ಮಾತ್ರ ಅರ್ಜಿಯನ್ನು
ಸಲ್ಲಿಸಬೇಕಾಗುತ್ತದೆ. ಶಿಕ್ಷಕ ಹುದ್ದೆಗಳಿಗೆ 35,400 ರುಗಳಿಂದ 47,600ರವರೆಗೆ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ. ಅದೇ ತರನೇ ವಯೋಮಿತಿ ಮತ್ತೆ ವೇತನ 2025 ಜನವರಿ 1ಕ್ಕೆ ಅನ್ವಯವಾಗುವಂತೆ ಕನಿಷ್ಠ 18 ಗರಿಷ್ಠ 48 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದು. ಹಾಗೆ ಸಂಸ್ಥೆಯ ನಿಯಮಾನುಸಾರ ಮೀಸಲಾತಿಯನ್ವಯ ವಿದ್ಯಾರ್ಥಿಗಳಿಗೆ ವಯೋ ಸಡಲಿಕೆ ಅನ್ವಯವಾಗಲಿದೆ. ಉಳಿದ ಹುದ್ದೆಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳು 19,900ರಿಂದ 14,900ವರೆಗೆ ಆರಂಭಿಕ ವೇತನವನ್ನ ಇರಿಸಲಾಗಿದೆ ಅಂತ ಮಾಹಿತಿ ಬಂದಿದೆ. ಇವೆಲ್ಲ ರೈಲ್ವೆ ಇಲಾಖೆಯಲ್ಲಿ ಹೊರಡಿಸಿದಂತಹ ಒಂದು ಹುದ್ದೆ ಏನೇನು ಅರ್ಹತೆಗಳು ಅಥವಾ ಅರ್ಜಿ ಸಲ್ಲಿಕೆ ಹೇಗ್ ಸಲ್ಲಿಸೋದು ಅನ್ನೋಂತ ಮತ್ತೆ ವಯೋಮಿತಿ ವೇತನ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದೀನಿ. ಹಾಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ಕೆಲವೊಂದು ವೆಬ್ಸೈಟ್ ಕೊಟ್ಟಿದ್ದೀನಿ. www.rrbbnc.government.in ಫುಲ್ ಮಾಹಿತಿ ನಿಮ್ಗೆ ನೀಡ್ತೀನಿ. ಇದಕ್ಕಿಂತನೂ ಹೆಚ್ಚು ಮಾಹಿತಿ ಅಂದ್ರೆ ಸಿಲೆಬಸ್ ಬಗ್ಗೆ ತಿಳ್ಕೋಬೇಕು, ಕರಿಕ್ಯುಲಮ್ಸ್ ಬಗ್ಗೆ ಯಾವ್ದ್ಯಾವ್ದು ಕರಿಕ್ಯುಲಮ್ ಅಂದ್ರೆ ಎಲ್ರಿಗೂ ಕೂಡ ಸೇಮ್ ಕರಿಕ್ಯುಲಮ್ಸ್ ಇಲ್ಲ. ಟೀಚರ್ಸ್ಗೆ ಬೇರೆ ಇದೆ, ನಾನು ಇತರ ಹುದ್ದೆಗಳು ಹೇಳಿದ್ದೀನಲ್ಲ ಅವುಗಳಿಗೆ ಬೇರೆ ಬೇರೆ ಸಿಲೆಬಸ್ ಗಳಿದೆ. ಸೊ ಅದನ್ನ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ. ಆ ವೆಬ್ಸೈಟ್ ನ ಯಾವ್ದು ಆ ಲಿಂಕ್ ನಾನು ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಶೇರ್ ಮಾಡಿದೀನಿ, ಮತ್ತೆ PDF ಕೂಡ ಶೇರ್ ಮಾಡಿದೀನಿ. ಈಗ್ಲೇ ಹೋಗಿ ಆ ಲಿಂಕ್ ನ ಓಪನ್ ಮಾಡಿ ಮತ್ತೆ PDF ನ ಓಪನ್ ಮಾಡಿ ನೋಡ್ಬೋದು ನೀವು. ಹಾಗೆ ಇದೇ ತರನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಮಾಹಿತಿಗಳನ್ನ ನನ್ನ ಚಾನಲ್ ನಲ್ಲಿ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ನೀವು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಹೀಗೆ ನಮ್ಮ ಚಾನಲ್ ಬರುವಂತ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, and thank you.